ಈ ಹೋರಾಟ 2018 ಚುನಾವಣೆಯ ರಿಸಲ್ಟ್ ನಂತರ ಒಂಥರ ಕಳೆದು ಹೋದಂಗೆ ಆಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಮಯ ಸಂದರ್ಭವನ್ನು ನೋಡಿದ್ರೆ ನಮಗೇನೋ ಇದು ರಾಜಕಾರಣಿಗಳ ಕೈಯಲ್ಲಿದೆಯಾ ಅಂತ ಅನಿಸುತ್ತೆ. ಅವ್ರು ಯಾವಾಗ ಬೇಕು ಅವಾಗಿದ್ದನ್ನ ಎಬ್ಬಿಸ್ತಾರೆ, ಅವ್ರು ಯಾವಾಗ ಬೇಕು ಅವಾಗಿದ್ದನ್ನ ಸುಮ್ಮನೆ ಇರಿಸ್ತಾರೆ. ಹೌದಾ? ಈಗ ಯಾವ ಎಲೆಕ್ಷನ್ ಇದೆ? ಅಲ್ಲ, ಎಲೆಕ್ಷನ್ ಅಲ್ಲ ಸರ್, ಅಧಿಕಾರ ಹಸ್ತಾಂತರದ ಚರ್ಚೆ ನಡೀತಾ ಇದೆ. ಅಧಿಕಾರ ಹೆಸರಿದಾಗೆ ನಾವು ಅವ್ರ ಕೈಗೊಂಬೆ ಮಾಡಿರಲಿಲ್ಲ. ಮೊನ್ನೆ ಈಗ 1 ತಿಂಗಳಾದಂಥ ಒಂದು ಬಸವ ಸಂಸ್ಕೃತಿ ಅಭಿಯಾನ ಆಗಲಿ, ಅದರ ಸಮಾರೋಪ ಇಲ್ಲಿ ಏನು ಬೆಂಗಳೂರಲ್ಲಿ ಆಯಿತು ಅದಾಗಲಿ, ಅದರಲ್ಲಿ ಯಾವ ರಾಜಕಾರಣಿಗಳಿದ್ರು, ಮುಖ್ಯಮಂತ್ರಿ ಬಂದಿದ್ದರು, ಯಾಕೆ ಕರೆದಿದ್ದೀವಿ ಅನ್ನೋದಕ್ಕೆ 7 ಕಾರಣ ಕೊಟ್ಟಿದ್ದೀವಿ. ಇವರು BJP ಪರನೋ BJP ಅಪೋಸಿಟು ಬೇರೆ ಕಾಂಗ್ರೆಸ್ ಅವರು ಆ ವಿಷಯ ಬೇರೆ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಮಗೆ ಸಂಬಂಧಪಟ್ಟಿದ್ದು ಏನು ಅಂತಂದರೆ, ಕರ್ನಾಟಕದಲ್ಲಿ ಇಲ್ಲಿವರೆಗೆ ಒಂದು 10-12 ಲಿಂಗಾಯತ ಚೀಫ್ ಮಿನಿಸ್ಟರ್ ಆಗಿ ಹೋದರು. ಅದರಲ್ಲಿ 1-2 ಚೀಫ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಬಸವಣ್ಣನ ಬಗ್ಗೆ, ಲಿಂಗಾಯತರ ಬಗ್ಗೆ, ಧರ್ಮದ ಬಗ್ಗೆ ಮಾಡಿದ್ದಾರೆ. ಅದರಲ್ಲಿ JS ಪಟೇಲ್ ಮೊದಲಿಗರಾದರೆ ಯಡಿಯೂರಪ್ಪನ ಕೆಲವೊಬ್ಬರು ಮಾಡಿದರು. ಅದು ಬಿಟ್ಬಿಟ್ರೆ ಉಳಿದವ್ರು ಹೆಚ್ಚಿಗೆ ಆ ಸಮಸ್ಯೆ ಇರಲಿಲ್ಲ. ಈ ಸಮಸ್ಯೆ ಬಂದ ಮೇಲೆ ಆಗಿದ್ದು ಸಿದ್ದರಾಮಯ್ಯವರು ಮಾಡಿದ್ದು 7 ಕೆಲಸಗಳು. ಅದನ್ನು ನಾವು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ವಿ. ಮೊದಲೇ ಕೆಲಸ ಏನು, ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿಗೆ ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಇಟ್ಟರು. ಆ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ವಿಶೇಷ ಅಧಿಕಾರಿಯಾಗಿದ್ದೆ. ಕೊನೆಗೆ ಆ್ಯಕ್ಟಿಂಗ್ ವೈಸ್ ಚಾನ್ಸಲರ್ ಆಗಿ ನಾನೇ ಅದನ್ನು ಸಂಸ್ಥಾಪಕ ವೈಸ್ ಚಾನ್ಸಲರ್ ಆಗಿದ್ದೆ. ಆವಾಗಲೇ ಪ್ರಸ್ತಾವನೆ ಹೇಗಿತ್ತು ಸರ್ಕಾರಕ್ಕೆ, ಅದು ಆಗಲಿಲ್ಲ. ಅದು 12 ವರ್ಷಗಳ ನಂತರ ಇವರಿಗಡೆ ಬಂದಾಗ ಇವರು ತಕ್ಷಣ ಡಿಸಿಷನ್ ತೊಗೊಂಡ್ಬಿಟ್ಟು ಅಕ್ಕಮಹಾದೇವಿ ಮಹಿಳಾ ಹೆಸರಿಟ್ಬಿಟ್ರು. ನಂಬರ್ 1. ನಂಬರ್ 2, ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕುವಂತ ಆರ್ಡರ್ ಹೊಡಿಸಿದ್ರು.